ಡೆವಲಪ್ಮೆಂಟ್ ಆಗಲಿ ಅಂತ. ಬಟ್ the most of the small that is small companies does not have any dealings with the foreign country, right? So therefore it is not required to prepare and present the financial statement according to international financial reporting standards. So ಅದಕ್ಕೆ ಇಲ್ಲಿ ಹೇಳ್ತಿರೋದು, that is a small company that have no dealing with the outside. So therefore IFRS standards base ಮೇಲೆ prepare ಮಾಡೋ necessary ಏನು ಇಲ್ಲ. So that's why the country is have no incentive to adapt the IFRS, even though it will be going to prepare the financial statement according to IFRS standards, then it won't get any incentives for that. So therefore small companies ಅಥವಾ ಸ್ಮಾಲ್ ಕಂಪನೀಸ್ಗೆ ಇದು ಹೆಲ್ಪ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ criticism. So that's why the country have no dealing with the outside of the country. The country is have no incentives to adapt IFRS unless it is a mandate to adapt. So unless compulsory adapt ಮಾಡ್ಕೊಳ್ಳೇಬೇಕು ಅನ್ನೋವರೆಗೂ ಮ್ಯಾಂಡೇಟ್ ಏನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, so the next one, that is there is an extremely high price tag. So ಈಗ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಕಂಟ್ರಿ ಬಂದ್ಬಿಟ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ದ ಕೇಸ್, ದೇರ್ ಇಸ್ ಅ ಹೈ ಪ್ರೈಸ್ ಟ್ಯಾಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತೀವಿ. ದಟ್ ಈಸ್ ಒನ್ ಆಫ್ ದಿ ಕ್ರಿಟಿಸಿಸಮ್ಸ್ ಆಫ್ IFRS ಅಡಾಪ್ಷನ್. ಸೊ ದಟ್ಸ್ ವೈ ಸಿ ದ ಕಾಸ್ಟ್ ಆಫ್ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್, ದಟ್ ಇಸ್ ದ ಕಾಸ್ಟ್ ಇಸ್ ಅಪ್ರಾಕ್ಸಿಮೇಟ್ಲಿ $32 million ಆಗುತ್ತಂತೆ. ದಟ್ ಈಸ್ ಪರ್ ಕಂಪನಿ ಫಾರ್ ಟ್ರಾನ್ಸಿಷನಿಂಗ್ ಟು ದ IFRS ಫಾರ್ ದ ಫಸ್ಟ್ 3 years. ಫಸ್ಟ್ 3 yearsಗೆ $32 million ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದೆನ್ ಥಿಂಕ್ ಅಬೌಟ್, ದಟ್ ಈಸ್ ಅ ಕನ್ವರ್ಷನ್ ಆಫ್ ಇಂಡಿಯನ್ ರುಪೀಸ್ ಟು ದ ಡಾಲರ್ಸ್. ಓಕೆ, ಸೊ ಎಷ್ಟು ಆಗಬಹುದು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಅಂಡ್ ಆಲ್ಸೋ ಸಿ ಫಿಲ್ಲಿಂಗ್ ಆನ್ ಫಾರ್ಮ್ 10K ಅಂಡರ್ IFRS. ಸೊ ಎಷ್ಟು ನಾವು ಅಂದರೆ ಅಪ್ರಾಕ್ಸಿಮೇಟ್ ಆಗಿ 3 yearsಗೆ ನಾವು ಫಾರ್ಮ್ ಫಿಲ್ ಮಾಡೋದಕ್ಕೆ 10K ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಅದು ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ IFRSಗೆ ಮ್ಯಾಕ್ಸಿಮಮ್ ಅಪ್ ಟು 3 years ವರೆಗೂ $32 million ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ನಾಟ್ ಎ simple cost, right, and lower cost. It is a very big amount, right? So that's why the adoption of international financial reporting standard consumes high price. That is for the installation and for the adoption it is extremely high price tag ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. And similarly the total estimated cost for that 110 users estimated to eligible for the early adoption would be approximately 3.5 billion according to section 2008 ಪ್ರಕಾರ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಸ್ಟಿಮೇಟೆಡ್ ಕಾಸ್ಟ್ ಫಾರ್ 110 users ಎಷ್ಟು ಮಾಡ್ತಿದ್ದಾರೆ ಅಂತಂದ್ರೆ $3.5 billion ಮಾಡ್ತಿದ್ದಾರೆ. ದಟ್ ಈಸ್ ಅಕಾರ್ಡಿಂಗ್ ಟು ಸೆಕ್ಷನ್ 2008. ಸೊ ಬಟ್ ಅಪ್ರಾಕ್ಸಿಮೇಟ್ ಆಗಿ $32 million ಆಗುತ್ತೆ ಒಂದು ಕಂಪನಿಗೆ ಫಾರ್ ದ ಪರ್ಪಸ್ ಆಫ್ ಅಡಾಪ್ಷನ್ ಆಫ್ IFRS ಫಾರ್ ದ ಫಸ್ಟ್ 3 yearsಗೆ $32 million ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಟ್ಸ್ ವೈ high price tag is the one of the criticisms of adoption of international financial reporting standard. So next, that is it is a prone to manipulation. See why it is prone to manipulation in the sense, see as a business can only use a method such as leads to financial statement show only the desired results which can leads to profit manipulations ಅಂತ ಹೇಳ್ತಿದ್ದಾರೆ. ಸೊ ಏನಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಅಡಾಪ್ಟ್ ಮಾಡ್ಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಸೊ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಗೋಯಿಂಗ್ ಟು ರೆಪ್ರೆಸೆಂಟ್ಸ್ ದಿ ಓನ್ಲಿ ಬೆನಿಫಿಟ್, ಕಂಪನಿಗೆ ಬೆನಿಫಿಟ್ ಆಗೋ ಥರ. ಫಾರ್ ಎಕ್ಸಾಂಪಲ್ ಈಗ ಬೇರೊಬ್ರು ಅಟ್ರಾಕ್ಟ್ ಆಗಬೇಕು, ಬೇರೊಬ್ರು ಇನ್ವೆಸ್ಟರ್ಸ್ ಅಥವಾ ಲೆಂಡರ್ಸ್ ಅಟ್ರಾಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಟ್ಯಾಕ್ಸ್ ಬರ್ಡನ್ನ ಕಡಿಮೆ ಮಾಡೋದಕ್ಕೆ ಟ್ಯಾಕ್ಸ್ ಅವಾಯ್ಡೆನ್ಸ್, ಟ್ಯಾಕ್ಸ್ ಎವೇಷನ್ಸ್ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಲೂಪ್ ಹೋಲ್ಸ್ ನ ಫಾಲೋ ಮಾಡಿಕೊಂಡು ಈ ಒಂದು ನನಗೆ ಡಿಸೈರ್ಡ್ ರಿಸಲ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಲೂಪ್ ಹೋಲ್ಸ್ ನ ಫಾಲೋ ಮಾಡಿಕೊಂಡು ನಾನು ಪ್ರೆಸೆಂಟ್ ಮಾಡಿರ್ತೀನಿ. ಬಟ್ ಆಕ್ಚುಲ್ ಟ್ರೂ ಅದಲ್ಲ. ಬಟ್ ಪ್ರೆಸೆಂಟೇಷನ್ ಮಾಡಿದ್ರೆ ಡೆಫಿನೆಟ್ಲಿ ದ ಅನಾಲಿಸ್ಟ್ಸ್ ಅಂಡ್ ಇನ್ವೆಸ್ಟರ್ಸ್ ಅಂಡ್ ಲೆಂಡರ್ಸ್ ಅಂಡ್ ವೇರಿಯಸ್ ಟ್ಯಾಕ್ಸ್ ಡೋನರ್ಸ್ ವಿಲ್ ಬಿ ಗೋಯಿಂಗ್ ಟು ಅನಲೈಸ್ ದಟ್ ಫೈನಾನ್ಷಿಯಲ್ ಪೊಸಿಷನ್. ಗುಡ್ ಆಗಿದೆ, ಬಟ್ ಸಿಚುವೇಶನ್ ಇಸ್ ಡಿಫ್ರೆಂಟ್. ಸೊ ಪ್ರೆಸೆಂಟ್ ಮಾಡಿರೋದು ಡಿಫ್ರೆಂಟ್, ಅಲ್ಲಿ ಆಕ್ಚುಲ್ ಸಿಚುವೇಶನ್ ಇರೋದು ಡಿಫ್ರೆಂಟ್. ಸೊ ಈ ತರ ಡಿಸೈರ್ಡ್ ರಿಸಲ್ಟ್ ನಾವು ರೆಪ್ರೆಸೆಂಟ್ ಮಾಡಬೇಕು, ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗಬೇಕು ಫಾರಿನ್ ಕಂಟ್ರೀಸ್ ನಲ್ಲಿ ಅನ್ನೋದನ್ನ ನಾವು ಅವ್ರಿಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಡೊನೇಷನ್ ಮಾಡಿದ್ದೀನಿ, ಇಲ್ಲಿ ಡೊನೇಷನ್ ಮಾಡಿ ಚಾರ್ಜಸ್ಗೆ ಡೊನೇಷನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಬರ್ಡನ್ ಕಡಿಮೆ ಮಾಡ್ಕೊಳ್ತಾರೆ. ಸೊ ಅದೇ ತರನೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರೆಸೆಂಟೇಷನ್ ಅಲ್ಲೂ ಅಷ್ಟೇ ಟ್ಯಾಕ್ಸ್ ಬರ್ಡನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅದರ್ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಾಫಿಟ್ಸ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಕ್ರಿಟಿಸಿಸಮ್ಸ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಸೊ ದಟ್ಸ್ ವೈ ಇಟ್ ಈಸ್ ಪ್ರೋನ್ ಟು ಮ್ಯಾನಿಪುಲೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. Okay, next one, it is not globally accepted. So complete adoption of international financial reporting standards complete ಆಗಿ ಗ್ಲೋಬಲ್ ಆಗಿ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ.
So these are the major criticisms of international financial reporting standards. Okay, so next ನಾವು ಏನು ನೋಡೋಣ ಅಂತ ಹೇಳಿದ್ರೆ, see the key business issues that will need to be addressed for the successful implementation of international financial reporting standards. So ಇದು ಈ ಚಾಪ್ಟರ್ ಅಲ್ಲಿ ನಿಮಗೆ ಸೆಕ್ಷನ್ ಸಿ ಗೆ ಕೇಳಿದ್ರೆ ಮ್ಯಾಕ್ಸಿಮಮ್ ಈ ಕ್ವಶನ್ ಇರುತ್ತೆ. ಓಕೆ, ಸೊ ವಾಟ್ ಆರ್ ದ ಕೀ ಇಶ್ಯೂಸ್ ಚಾಲೆಂಜ್ಡ್ ಇನ್ ಅಡಾಪ್ಷನ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಇರುತ್ತೆ. ನಿಮಗೆ ಇನ್ನೊಂದು ಟೈಪ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಬಹುದು ಅಂತ ಹೇಳಿದ್ರೆ, ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಇನ್ ಇಂಡಿಯಾ ಇನ್ ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. IFRS ನ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಹೇಳಿದ್ರೆ ಕಂಟ್ರಿನಲ್ಲಿ ಅಥವಾ ನಮ್ಮ ಇಂಡಿಯಾನಲ್ಲಿ ಏನೇನ್ ಚಾಲೆಂಜಸ್, ಏನೇನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದೆ ಕಂಟ್ರಿ, ಅದನ್ನ ನಾವು ಎಕ್ಸ್ಪ್ಲನೇಷನ್ ಮಾಡಬೇಕು. ಸೊ ಲೆಟ್ಸ್ ಸಿ ವಾಟ್ ಆರ್ ದ ವೇರಿಯಸ್ ಚಾಲೆಂಜಸ್ ಫೇಸ್ಡ್ ಬೈ ಇನ್ ಇಂಡಿಯಾ ಇನ್ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಟು ದ ಡೊಮೆಸ್ಟಿಕ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಅದರಲ್ಲಿ ಫಸ್ಟ್ ಒನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದಿಸ್ ಮಾಡ್ಯೂಲ್, ಅಂದ್ರೆ ಈವನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಇನ್ ಕೇಸ್ ಏನಾದ್ರು ಸೆಕ್ಷನ್ ಸಿ ಗೆ ಕೇಳಿದ್ರೆ ಈ ಡಿಫ್ರೆನ್ಸಸ್ ಕೇಳ್ತಾರೆ. ಸೊ ಡಿಫ್ರೆನ್ಸಸ್ ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಡಿಫ್ರೆನ್ಸಸ್ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಇದನ್ನ ಕೇಳ್ತಾರೆ. ಓಕೆ, ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಇನ್ ಇಂಡಿಯಾ ಇನ್ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಕೇಳಬಹುದು. ಸಿ ಫಸ್ಟ್ ಚಾಲೆಂಜ್ ಇಸ್ ದಟ್ ಈಸ್ ಚೇಂಜ್ ಟು ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್. ಅಂದ್ರೆ ಬೇರೆ ಒಂದು ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಗೆ ಚೇಂಜ್ ಆಗೋದ್ರಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಫಸ್ಟ್ ಒನ್. ಓಕೆ, ಸೊ ಯಾವ ತರ ಅಂತ ಹೇಳ್ಬಿಟ್ಟು ನೋಡೋಣ. ಸಿ ಫಾರ್ ದ ಸಕ್ಸಸ್ ಆಫ್ ಕನ್ವರ್ಜೆನ್ಸ್ ಇನ್ ಇಂಡಿಯಾ ಸರ್ಟೆನ್ ರೆಗ್ಯುಲೇಟರಿ ಅಮೆಂಡ್ಮೆಂಟ್ಸ್ ಇಸ್ ರಿಕ್ವೈರ್ಡ್. ಸೊ ಇನ್ ಕೇಸ್ ಕಂಪ್ಲೀಟ್ ಆಗಿ IFRS ಬಂದಿದೆ ಅನ್ನೋದಕ್ಕೆ ನಾವು ಕಂಪ್ಲೀಟ್ ಆಗಿ ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಡೊಮೆಸ್ಟಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ ಬಿಟ್ಟು. ಓಕೆ, ಬಟ್ we need to adapt, we need to change to the other regulatory environment. ಅದು ಯಾವ ತರ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ ಇನ್ ಇಂಡಿಯಾನಲ್ಲಿ ಇನ್ ಅಡಾಪ್ಷನ್ ಆಫ್ ಕಂಪ್ಲೀಟ್ IFRS ರೂಲ್ಸ್ ನಲ್ಲಿ ಅಂತ ಹೇಳಿದ್ರೆ, ಸಿ ದ ಕಂಪನೀಸ್ ಆಕ್ಟ್ ಶೆಡ್ಯೂಲ್ 4 ಪ್ರಿಸ್ಕ್ರೈಬ್. ಸೊ ಕಂಪನೀಸ್ ಆಕ್ಟ್, ನಮ್ಮ ಕಂಪನೀಸ್ ಆಕ್ಟ್ ಫಾರ್ ಎಕ್ಸಾಂಪಲ್ 2000 ದಟ್ ಇಸ್ 1956 ಕಂಪನೀಸ್ ಆಕ್ಟ್ ಶೆಡ್ಯೂಲ್ 4 ಪ್ರಿಸ್ಕ್ರೈಬ್ ದಿ ಫಾರ್ಮೆಟ್ ಫಾರ್ ದಿ ಪ್ರೆಸೆಂಟೇಷನ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಅದ್ರ ಪ್ರಕಾರ ಶೆಡ್ಯೂಲ್ 4 ಬೇಸ್ ಮೇಲೆ 2000 ಕಂಪನೀಸ್ ಆಕ್ಟ್ 2013 ಪ್ರಕಾರ ನಾವು ಕೆಲವೊಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇರುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಇದೇ ತರ ಪ್ರಿಪೇರ್ ಮಾಡ್ಕೋಬೇಕು, ಇದೇ ಹೆಡ್ಸ್ ಅಲ್ಲಿ ಈ ಐಟಮ್ಸ್ ನಾವು ಪರ್ಟಿಕ್ಯುಲರ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್, ದಟ್ ಈಸ್ ಶೆಡ್ಯೂಲ್ 4 prescribed the format for the presentation of the financial statement. ಈ ಶೆಡ್ಯೂಲ್ 4 ಪ್ರಕಾರ ನಾವು ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಆಸ್ ಪರ್ ದಿ ಶೆಡ್ಯೂಲ್ 4 ಆಲ್ ದ ಇಂಡಿಯನ್ ಕಂಪನೀಸ್ ವಿಲ್ ಬಿ ಗೋಯಿಂಗ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ ವರ್ಟಿಕಲ್ ಫಾರ್ಮ್ಯಾಟ್. ಸೊ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಇದು ಪ್ರಿಪೇರ್ ಮಾಡುತ್ತೆ. ದಟ್ ಈಸ್ ಅಸೆಟ್ಸ್, ದಟ್ ಈಸ್ ಸಾರಿ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್. ಸೊ ಈ ತರ ಬೇಸ್ ಮೇಲೆ ಪ್ರಿಪೇರ್ ಮಾಡುತ್ತೆ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ. ಸೊ ವೇರ್ ಆಸ್ ದ ಪ್ರೆಸೆಂಟೇಷನ್ ರಿಕ್ವೈರ್ಮೆಂಟ್ ಆರ್ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ಅಂಡರ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಸೊ ಶೆಡ್ಯೂಲ್ 4 ಪ್ರಕಾರ ನಾವೇನು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ ಅದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು IFRS ಬೇಸ್ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸಪರೇಟ್ ಹೆಡ್ಸ್ ಕೊಟ್ಟು ಸಪರೇಟ್ ಆಗಿ ಟ್ರೀಟ್ ಮಾಡೋದಾಗ್ಲಿ ಅಥವಾ ಅದರಲ್ಲಿ ಹಾರಿಜಾಂಟಲ್ ಆಗಿ ಪ್ರಿಪೇರ್ ಮಾಡೋದಾಗ್ಲಿ ಇರ್ಬೋದು. ಸಡನ್ ಆಗಿ ಅದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಯಾರಿಗಾದ್ರೂ ಆಗ್ಲಿ, ಆಯ್ತಾ. ಸೊ ಎಕ್ಸ್ಪೀರಿಯನ್ಸ್ ಆಗ್ತಾ ಎಕ್ಸ್ಪರ್ಟ್ ಆಗ್ತಾ ಚೇಂಜ್ ಮಾಡ್ಕೋಬಹುದು. ಬಟ್ ದ ಚೇಂಜ್ ಟು ದ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್, ಇಲ್ಲಿ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಂಡಿಯಾ ಫೇಸ್ ಮಾಡ್ತಿದೆ, ಅಂದ್ರೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಕಾರ್ಡಿಂಗ್ ಟು ಶೆಡ್ಯೂಲ್ 4 ಕಂಪನೀಸ್ ಆಕ್ಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ ವರ್ಟಿಕಲ್ ಫಾರ್ಮೆಟ್. ಬಟ್ the presentation and disclosure of the financial statement according to the international financial reporting standard is completely different from the schedule 4. So the companies act need to be amended in line with the international financial reporting standards. So adrinda ಏನು ಮಾಡಬೇಕಂತ ಹೇಳಿದ್ರೆ ಕಂಪನೀಸ್ ಆಕ್ಟ್ ಏನಿದೆ ಅಕಾರ್ಡಿಂಗ್ ಟು ಶೆಡ್ಯೂಲ್ 4 ಏನು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತಿದಾರೋ ಅದನ್ನು ಸಹ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಚೇಂಜ್ ಆಗಬೇಕು. ಚೇಂಜ್ ಟು ದ ಅದರ್ ದಟ್ ರೆಗ್ಯುಲೇಟರ್ ಆರ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್, ಆ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಗೆ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ದಟ್ ಇಸ್ ದ ಮೇಜರ್ ಇಶ್ಯೂ ಫೇಸ್ಡ್ ಬೈ ಇಂಡಿಯಾ ಇನ್ ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ದಿ ಇಂಡಿಯನ್ ಕಂಪನಿ ಟು ಪ್ರಿಪೇರ್ ಅಂಡ್ ಪ್ರೆಸೆಂಟ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ ಲೈನ್ ವಿತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಇದು ಒಂದು ಮೇಜರ್ ಚಾಲೆಂಜಸ್ ಅಂತ ಹೇಳ್ಬೋದು. ಇದು ಕ್ರಿಟಿಸಮ್ಸ್ ಅಂತ ಹೇಳ್ಬೋದು. ಕ್ರಿಟಿಸಮ್ಸ್ ಅಂತ ಹೇಳಿದ್ರೆ ಆಕ್ಚುಲಿ ಇಟ್ ಇಸ್ ಅ ಡಿಸ್ಅಡ್ವಾಂಟೇಜ್ ಅಲ್ವಾ. ಸೊ ಇಮಿಡಿಯೇಟ್ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇನ್ ಕೇಸ್ ಡಿಸ್ಅಡ್ವಾಂಟೇಜ್ ಕ್ರಿಟಿಸಮ್ಸ್ ಅಲ್ಲೂ ಬರೀಬಹುದು ನೀವು. ಬಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯಾವ ಪಾಯಿಂಟ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಬರೀ. Okay, but it is a major for most challenge faced by India in implementation of international financial reporting standard. So next one ಯಾವುದು ಅಂತ ಹೇಳಿದ್ರೆ lack of preparedness.
ಓಕೆ, ಸೊ ಈಗ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಂಪನಿನಲ್ಲಿ ಇಮಿಡಿಯೇಟ್ ಎಲ್ಲರೂ ಎಕ್ಸ್ಪರ್ಟ್ಸ್ ಆಗೋದಿಲ್ಲ ಆ ಕಾನ್ಸೆಪ್ಟ್ಸ್ ಅಲ್ಲಿ. ಓಕೆ, ಸೊ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪರ್ಟ್ ಆಗಬೇಕು, ಪ್ರೊಫೆಷನಲ್ಸ್ ಆಗಬೇಕು ಅಂತ ಹೇಳಿದ್ರೆ ದೇ ನೀಡ್ ಎ ಟ್ರೈನಿಂಗ್, they need a education regarding the international financial reporting standards, right? So but in India, the most of the accountants, most of the professionals will face the lack of preparedness. ಅಷ್ಟು ಚೆನ್ನಾಗಿ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ IFRS ಬೇಸ್ ಮೇಲೆ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದನ್ನ ತಿಳ್ಕೋಬೇಕು, ತಿಳ್ಕೊಂಡಾಗ ಮಾತ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡೋದಕ್ಕಾಗೋದು. ಸೊ ದಟ್ ಈಸ್ ದ ಕೇಸ್, ದ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್. ಸಿ, there is a huge demand for the international financial reporting standard resources because the most of the companies and countries will adopt the IFRS standards. So ಯಾವಾಗ ಫಸ್ಟ್ ಟೈಮ್ ಅಡಾಪ್ಷನ್ ಆಯ್ತು ಆಗ ಎಕ್ಸ್ಪರ್ಟ್ಸ್ ಆಗ್ತಾ ಬಂದ್ರು. ಸೊ ಅದು ಎಕ್ಸ್ಪರ್ಟ್ಸ್ ಆಗ್ತಾ ಡಿಫ್ರೆಂಟ್ ಕಂಟ್ರೀಸ್ ಫಾರ್ ದ ಪರ್ಪಸ್ ಆಫ್ ಟು ಬೆನಿಫಿಟ್, ಫಾರ್ ದ ಪರ್ಪಸ್ ಆಫ್ ಫಾರ್ ದ ಕಂಟ್ರಿ ಬೆನಿಫಿಟ್ ಅಂಡ್ ಇನ್ವೆಸ್ಟರ್ಸ್ ಬೆನಿಫಿಟ್, ದ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಂಡ್ ಕಂಪನೀಸ್ ವಿಲ್ ಬಿ ಗೋಯಿಂಗ್ ಟು ಅಡಾಪ್ಟ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಅಡಾಪ್ಟ್ ಮಾಡ್ಕೊಳ್ತಾ ಬಂತು. ಓಕೆ, ಸೊ ಇದು ಏನ್ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತು. ಸೊ IFRS ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದ್ರಿಂದ ಕಂಟ್ರಿಗೂ ಮತ್ತೆ ಇನ್ವೆಸ್ಟರ್ಸ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತು. ಸೊ ಎಲ್ಲಾ ಕಂಪನೀಸ್ ಅಥವಾ ಕಂಟ್ರೀಸ್ IFRS ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಮಾಡ್ತಾ ಇತ್ತು. ಓಕೆ, ಸೊ ಡ್ಯೂ ಟು ದಿಸ್ ರೀಸನ್ ಆರ್ ಡ್ಯೂ ಟು ದಿಸ್ ಡಿಮ್ಯಾಂಡ್, ದ ಕಂಪನೀಸ್ ಇನ್ ಇಂಡಿಯಾ ಅಂಡ್ ಅಕೌಂಟಿಂಗ್ ಪ್ರೊಫೆಷನಲ್ಸ್ ನೀಡ್ ಟು ಬಿ ಟ್ರೈನ್ಡ್. ಸೊ ಇದನ್ನ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಕಂಪನೀಸ್ ಇನ್ ಇಂಡಿಯಾ ಮತ್ತೆ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಏನಿದ್ದಾರೆ ಅವರು ಕಂಪ್ಲೀಟ್ ಆಗಿ ಟ್ರೈನ್ ಆಗಲೇಬೇಕು ಅಲ್ವಾ, ಫಾರ್ ಎಫೆಕ್ಟಿವ್ ಮೈಗ್ರೇಷನ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಡಾಪ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಬೇಕಂತಂದ್ರೆ ಅವ್ರು ಎಫೆಕ್ಟಿವ್ ಆಗಿ ಟ್ರೈನ್ ಆಗಲೇಬೇಕು. ಓಕೆ, ಅಂಡ್ ಆಲ್ಸೋ ಆಡಿಟರ್ಸ್ ಏನ್ ವೆರಿಫೈ ಮಾಡ್ತಾರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ಕರೆಕ್ಟ್ ಆಗಿ ಕೊಟ್ಟಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಆಡಿಟ್ ಮಾಡೋರು ಸಹ ಈ IFRS ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದಿರಬೇಕು. ಆಗ ಮಾತ್ರ ಅವರು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ. ಸೊ ಆಡಿಟರ್ಸ್ ಆಲ್ಸೋ ಶುಡ್ ನೀಡ್ ಟು ದ training regarding international financial reporting standards, and also the auditors need to train their staff after getting the training from the other sources, from other sources, right? Auditors training ತಗೊಂಡಿದ್ದಾದ್ಮೇಲೆ ಅವ್ರ ಸ್ಟಾಫ್ಗೂ ಸಹ ಅವರು ಟ್ರೈನಿಂಗ್ ಕೊಡ್ಲೇಬೇಕು, ಅನ್ನೋ ಇನ್ಫಾರ್ಮೇಶನ್ ಪಾಸ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಆಲ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೀಡ್ ಟು ಆಡಿಟ್ ಅಂಡರ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟ್ ಪ್ರಕಾರನೇ ಆಡಿಟ್ ಮಾಡ್ಕೋಬೇಕಾಗುತ್ತೆ. Okay, so therefore all the lenders and all the auditors and all the accounting professionals and all the corporate world in India need to educate about the international financial reporting standards. So education and training alli tumba issues na face ಮಾಡ್ತಿದ್ದಾರೆ, because lack of preparedness will not give the best results, right? So ಯಾವಾಗ ಕಂಪ್ಲೀಟ್ ಆಗಿ ಎಕ್ಸ್ಪರ್ಟ್ ಆಗ್ತಾರೋ ಆಗ ಈಸಾಗಿ ಅನಾಲಿಸಿಸ್ ಮಾಡಬಹುದು. ಸೊ ಇದು ಒಂದು ಮೇಜರ್ ಚಾಲೆಂಜ್, ದಟ್ ಈಸ್ ಅ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್. ಪ್ರಿಪೇರ್ಡ್ನೆಸ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಪ್ರಿಪೇರ್ಡ್ನೆಸ್ ಬಂದಾದ್ಮೇಲೆ ನೆಕ್ಸ್ಟ್ IFRS ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ನೆಕ್ಸ್ಟ್ ಎಕ್ಸ್ಪರ್ಟ್ಸ್ ಆಗ್ತಾರೆ. ಸೊ ದೆನ್ ದೇ ಆರ್ ಎಲಿಜಿಬಲ್ ಟು give services in the foreign countries based on their experience and based on their profession. Okay, so lack of preparedness ಅನ್ನೋದು ಒಂದು ಚಾಲೆಂಜ್ ಫೇಸ್ ಮಾಡ್ತಿದೆ ಇಂಡಿಯಾನಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು educating the stakeholders. So ಆಗ್ಲೇ ಹೇಳ್ದಂಗೆ training and education is very important in case of international financial reporting standards to the investors and customers or debtors and employees and creditors and lenders and auditors. ಯಾಕಂತ ಹೇಳಿದ್ರೆ ಎಲ್ಲರೂ ಅಷ್ಟೇ ಡಿಸಿಷನ್ ತಗೊಳ್ಳೋಬೇಕು ಅಂತ ಹೇಳಿದ್ರೆ IFRS ಸ್ಟೇಟ್ಮೆಂಟ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ತಾರೆ, ಅದನ್ನು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಕೋಬೇಕಂತ ಹೇಳಿದ್ರೆ ದೇ ನೀಡ್ ಟು ಎಜುಕೇಟ್ ಅಬೌಟ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಈಗ IFRS ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ಯಾವ ತರ ಈ ಐಟಮ್ ನ ಟ್ರೀಟ್ ಮಾಡ್ತಾ ಅಂತ ನಮಗೆ ಗೊತ್ತಿದ್ರೆ ಮಾತ್ರ ನಾನು ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, right? So therefore the education is very much necessary for the investors and employees and other stakeholders of the company. So educating the stakeholders is also one of the biggest challenge faced by in India, that is regarding educating about the IFRS standards to the investors. ಯಾಕೆ ಇನ್ವೆಸ್ಟರ್ಸ್ಗೆ ಎಜುಕೇಟ್ ಮಾಡ್ಬೇಕಂತ ಹೇಳಿದ್ರೆ ಯು ನೋ ವೆರಿ ವೆಲ್. ಸೊ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟು ಡಿಸೈಡ್ ಅಬೌಟ್ ದಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಡಿವಿಡೆಂಡ್ಸ್ ಯಾವ ತರ ಪೇ ಮಾಡ್ತಾರೆ, ಡಿವಿಡೆಂಡ್ಸ್ ನ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ದಟ್ ಈಸ್ ದ ಫೈನಾನ್ಷಿಯಲ್ ರಿಪೋರ್ಟ್ ಹೆಲ್ಪ್ ದ ಇನ್ವೆಸ್ಟರ್ಸ್ ಟು ಟೇಕ್ ದ ನೆಸೆಸರಿ ಡಿಸಿಷನ್ ಅಬೌಟ್ ದಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದಿ ಶೇರ್ಸ್ ಅಂಡ್ ಟು ನೋ ದಿ ಲೆವೆಲ್ ಆಫ್ ಡಿವಿಡೆಂಡ್. ಸೊ ಆಸ್ ಎಕ್ಸ್ಪ್ಲೇನ್ ಬಿಲೋ, as explained in earlier slides ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟು ಕಸ್ಟಮರ್ಸ್ ಆರ್ ಡೆಟಾರ್ಸ್. ಕಸ್ಟಮರ್ಸ್ಗೆ ಮತ್ತೆ ಡೆಟಾರ್ಸ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ಕಸ್ಟಮರ್ಸ್ಗೆ ಮತ್ತೆ ಡೆಟಾರ್ಸ್ಗೆ IFRS ಸ್ಟ್ಯಾಂಡರ್ಡ್ಸ್ ಬಗ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಟು ನೋ ವೆದರ್ ದ ಕಂಪನಿ ವಿಲ್ ಬಿ ಏಬಲ್ ಟು ಕಂಟಿನ್ಯೂ ಪ್ರೊಡ್ಯೂಸಿಂಗ್ ಆರ್ ಸಪ್ಲೈಂಗ್ ದಿ ಗೂಡ್ಸ್ ಆರ್ ನಾಟ್. ಗೂಡ್ಸ್ ಬಂದ್ಬಿಟ್ಟು ಫ್ಯೂಚರ್ ಅಲ್ಲಿ ಸಪ್ಲೈ ಮಾಡುತ್ತಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಕಸ್ಟಮರ್ಸ್ಗೆ ಬೇಕಾಗುತ್ತೆ. ಅದೇ ರೀತಿ ಎಂಪ್ಲಾಯೀಸ್ಗೆ ಟು ನೋ ದೇರ್ ಸೆಕ್ಯೂರಿಟಿ
ಇನ್ ದ ಜಾಬ್. ಸೊ ಜಾಬ್ ಅಲ್ಲಿ ಸೆಕ್ಯೂರಿಟಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಈ ಎಂಪ್ಲಾಯೀಸ್ಗೂ ಇದು ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟು ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ಗೆ ಏಕೆ ಬೇಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಬೇಸ್ಡ್ ಆನ್ ಕ್ರೆಡಿಟ್ ನಾನು ಏನಾದರೂ ಗೂಡ್ಸ್ ಸಪ್ಲೈ ಮಾಡಿದ್ರೆ ಅವರು ರೀಪೇ ಮಾಡೋಷ್ಟು ಎಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಕ್ರೆಡಿಟಾರ್ಸ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಕಾರ ಬೇಕಾಗುತ್ತೆ. ದಟ್ ಇಸ್ ಟು ನೋ ವೆದರ್ ದ ಕಂಪನಿ ವಿಲ್ ಬಿ ಎ ಗುಡ್ ಕಸ್ಟಮರ್ ಆರ್ ಪೇ ಇಟ್ಸ್ ಡೆಪ್ಟ್ ಆರ್ ನಾಟ್ ಅಂತ. ನೆಕ್ಸ್ಟ್ ಲೆಂಡರ್ಸ್ಗೆ ಟು ಡಿಸೈಡ್ ಅಬೌಟ್ ವೆದರ್ ಟು ಲೆಂಡ್ ಎ ಮನಿ ಟು ದ ಪರ್ಟಿಕ್ಯುಲರ್ ಕಂಪನಿ ಆರ್ ನಾಟ್. ಸೊ ಫೈನಾನ್ಷಿಯಲ್ ಪೊಸಿಷನ್ ಗುಡ್ ಆಗಿದ್ರೆ ಡೆಫಿನೆಟ್ ಆಗಿ ಲೆಂಡ್ ಮಾಡ್ತಾರೆ, ಬಿಕಾಸ್ ದೇ ಹ್ಯಾವ್ ಎ ಎಬಿಲಿಟಿ ಟು ರೀಪೇ ದಟ್ ಬಾರೋಡ್ ಅಮೌಂಟ್, ರೈಟ್? ಸೊ ಇಫ್ ನಾಟ್, ನೋ. ಓಕೆ, ನೆಕ್ಸ್ಟ್ ಆಡಿಟರ್ಸ್ಗೆ ಅಂತ ಹೇಳಿದ್ರೆ ಟು ಆಡಿಟ್ ಅಂಡರ್ IFRS ಸ್ಟ್ಯಾಂಡರ್ಡ್ಸ್ ಬೇಸ್ ಮೇಲೆ. ಸೊ IFRS ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ಆಡಿಟ್ ಮಾಡೋದಕ್ಕೆ ಆಡಿಟರ್ಸ್ಗೂ ಎಜುಕೇಶನ್ ಬೇಕಾಗುತ್ತೆ, ಅಂದರೆ ಟ್ರೈನಿಂಗು ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫೇಸ್ಡ್ ಬೈ ಇಂಡಿಯಾ ಇನ್ ಇಂಪ್ಲಿಮೆಂಟೇಷನ್ ಆಫ್ International Financial Reporting Standard. And let's see what is the next challenge faced by India in implementation of International Financial Reporting Standard. So as I said in criticisms, that is a significant cost. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಸೊ ಅಪ್ ಟು 3 years ವರೆಗೂ ದಟ್ ಈಸ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ. ಸೊ ಮಿಲಿಯನ್ಸ್ ಮತ್ತೆ ಬಿಲಿಯನ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ದಟ್ ಇಸ್ 110 ಯೂಸರ್ಸ್ಗೆ ಫಾರ್ಮ್ ಕೆ ನಲ್ಲಿ ಫಿಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅಪ್ ಟು 3 years ವರೆಗೂ ಎಷ್ಟಾಗುತ್ತೆ ಅಂತ ಆಲ್ರೆಡಿ ನಾನು ಕ್ರಿಟಿಸಮ್ಸ್ ಅಲ್ಲಿ ಹೇಳಿದ್ದೀನಿ. ಸೊ ಇಟ್ ಈಸ್ ಸಿಮಿಲರ್ ಟು ದಟ್ ಈಸ್ ಅ ಸಿಗ್ನಿಫಿಕೆಂಟ್ ಕಾಸ್ಟ್ ಅಂತ ಹೇಳಿದ್ರೆ ಇಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಸಿಗ್ನಿಫಿಕೆಂಟ್ ಕಾಸ್ಟ್. ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಅಂತ ಹೇಳಿದ್ರೆ, ಸಿ ದ ಸಿಗ್ನಿಫಿಕೆಂಟ್ cost, that is a one-time cost of converting to International Financial Reporting Standard. That is a cost for, so first time adoption ಮಾಡುವಾಗ huge investment ಮಾಡಬೇಕಾಗುತ್ತೆ. Okay, because see the adoption of information technology system, so this is a big letter, so IT ಅನ್ನೋದನ್ನ big letter ಅಲ್ಲಿ ಬರ್ಕೊಳ್ಳಿ. adoption of information technology system, so IFRS rules and regulations ಪ್ರಕಾರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ IT ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಥವಾ IT ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ಕೋಬೇಕು ಕಂಪನಿನಲ್ಲಿ. It also require a huge cost. And also in implementing the revised reporting policies and processes, ಇದಕ್ಕೂ ನಾವು ಕಾಸ್ಟ್ ನ ಸ್ಪೆಂಡ್ ಮಾಡಬೇಕು. ಎಕ್ಸ್ಪರ್ಟ್ಸ್ ನ ಕರ್ಸ್ಕೊಂಡು ಯಾವ ತರ ಓಲ್ಡ್ ಅಕೌಂಟಿಂಗ್ ಆರ್ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇತ್ತು, ಈಗ ಯಾವ ತರ ಅದು ಕನ್ವರ್ಜ್ ಆಗ್ತಿದೆ ಅಥವಾ ಕನ್ವರ್ಟ್ ಆಗ್ತಿದೆ. ಅಂಡ್ ಆಲ್ಸೋ ಟು ಮೇಕ್ ಆರ್ ಟು ಇಂಪ್ಲಿಮೆಂಟ್ ದಿ ರಿವೈಸ್ಡ್ ರಿಪೋರ್ಟಿಂಗ್ ಪಾಲಿಸೀಸ್ ಇನ್ ದಿ ಪ್ರೋಸೆಸ್ ಅಂಡ್ ಇನ್ ದಿ ಆಪರೇಷನ್ಸ್. ಸೊ ಅದಕ್ಕೂ ನಾವು ಕಾಸ್ಟ್ ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಓಕೆ, ಪ್ರೊಫೆಷನಲ್ಸ್ಗೆ, ಅಕೌಂಟೆಂಟ್ಸ್ಗೆ ಅಥವಾ ಡಿಫ್ರೆಂಟ್ ಎಕ್ಸ್ಪರ್ಟ್ಸ್ಗೆ ಬಂದ್ಬಿಟ್ಟು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ ಇನ್ ದ ಫಾರ್ಮ್ ಆಫ್ ರೆಮ್ಯುನರೇಷನ್. ನೆಕ್ಸ್ಟ್ ಟ್ರೈನಿಂಗ್ ದಿ ಪರ್ಸನಲ್, ನಮ್ಮ ಸ್ಟಾಫ್ಸ್ ನ ಅಥವಾ ಸ್ಟೇಕ್ ಹೋಲ್ಡರ್ಸ್ ನ ಟ್ರೈನ್ ಮಾಡೋದಕ್ಕೆ ರಿಗಾರ್ಡಿಂಗ್ ಎಜುಕೇಟಿಂಗ್ ಅಬೌಟ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಸೊ this also requires the huge investment, right? Next, educating the stakeholders, so it also requires the huge investment, that is for giving a training and educating the stakeholders of our company. So because they need to know about how the international financial reporting standards will be implemented in the company and what basis they are going to treat the different amounts in the financial statements and clear ಆಗಿ ಅರ್ಥ ಆಗಬೇಕಂದ್ರೆ ಅವ್ರಿಗೆ ಎಜುಕೇಟ್ ಮಾಡಲೇಬೇಕಲ್ವಾ. ಸೊ therefore it requires the huge investment cost. ಸೊ ಈ ಕಾಸ್ಟ್ ಅಂದ್ರೆ ಈ ಪರ್ಪಸ್ಗೋಸ್ಕರ ಕಾಸ್ಟ್ ಡಿಫ್ರೆಂಟ್ ಆಗಿ ಅದು ನಾವು ಕಂಪನಿ ಅಂದ್ರೆ ಕಂಪನಿಯಿಂದ ಸ್ಪೆಂಡ್ ಮಾಡ್ತಾ ಇರ್ಬೇಕಾದ್ರೆ, ಸೊ therefore it require a huge cost and a significant cost. ಸೊ ಇದಕ್ಕೆಲ್ಲ ಕಾಸ್ಟ್ ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜ್ ಫೇಸ್ಡ್ ಬೈ ದಿ ಇಂಡಿಯನ್ ಕಂಪನಿ ಇನ್ ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಓಕೆ, ಸೊ ನೆಕ್ಸ್ಟ್ ಬಂದು ದಟ್ ಈಸ್ ದ ಕಾಂಪ್ಲೆಕ್ಸಿಟಿ. ಓಕೆ, ಕಾಂಪ್ಲೆಕ್ಸಿಟಿ ಇನ್ the financial reporting process. So ಏನ್ ಕಾಂಪ್ಲೆಕ್ಸಿಟಿ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಪ್ರೋಸೆಸ್, ಫೈನಾನ್ಷಿಯಲ್ ರಿಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ಕಾಂಪ್ಲೆಕ್ಸಿಟೀಸ್ ಇದೆ ಅಂತ ಹೇಳಿದ್ರೆ, ಸಿ ಅಂಡರ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ದ ಕಂಪನಿ ವುಡ್ ನೀಡ್ ಟು ಮೆಜರ್ ದಿ ಫೇರ್ ವ್ಯಾಲ್ಯೂ. ಸೊ IFRS ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಫೇರ್ ವ್ಯಾಲ್ಯೂಸ್ ನ ಎಕ್ಸಾಕ್ಟ್ ಆಗಿ ಮೆಜರ್ ಮಾಡುತ್ತೆ. ಓಕೆ, ದಟ್ ಈಸ್ ಬೇಸ್ಡ್ ಆನ್ ದಿ IFRS. ಸೊ ದಟ್ ಈಸ್ ದ ಕೇಸ್ ಅಂಡರ್ IFRS ದ ಕಂಪನಿ ವುಡ್ ನೀಡ್ ಟು ಮೆಜರ್ ದಿ ಫೇರ್ ವ್ಯಾಲ್ಯೂ ಇನ್ ಪರ್ಸೆಪ್ಷನ್ ಅಂಡ್ ಅಕಾರ್ಡಿಂಗ್ ಟು ದ ಪ್ರಿಪರೇಷನ್. So based on perception of IFRS rules and regulations, they are going to prepare the financial statements, right? And also the present the financial statements. So the company auditors and users and regulators would need to get familiar with the fair value measurement techniques. ಈಗ IFRS ಬೇಸ್ ಮೇಲೆ ಫೇರ್ ವ್ಯಾಲ್ಯೂ ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪನಿಯಲ್ಲಿ ಸ್ಟೇಕ್ ಹೋಲ್ಡರ್ಸ್ ಆರ್ ಆಡಿಟರ್ಸ್ ಅಂಡ್ ಯೂಸರ್ಸ್ ಅಂಡ್ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ, ಸೊ ಅವರೆಲ್ಲ ಫೇರ್ ವ್ಯಾಲ್ಯೂ ಮೆಜರ್ಮೆಂಟ್ ಯಾವ ತರ ಮಾಡೋದು, ಫೇರ್ ವ್ಯಾಲ್ಯೂ ಮೆಜರ್ಮೆಂಟ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಬಿಕಾಸ್ ಅಕಾರ್ಡಿಂಗ್ ಟು IFRS ವಿ ಹ್ಯಾವ್ ಟು ಮೆಜರ್ ದಿ ಐಟಮ್ಸ್ ಬೇಸ್ಡ್ ಆನ್ ದಿ ಫೇರ್ ವ್ಯಾಲ್ಯೂ ಓನ್ಲಿ. ಸೊ therefore the complexity in financial reporting process, ಸೊ ಅದನ್ನ ಕಾಂಪ್ಲೆಕ್ಸಿಟಿ ಅಂತ ಏನಾದ್ರು ಅರ್ಥ ಮಾಡ್ಕೊಂಡ್ರೆ ಅಥವಾ ಕಾಂಪ್ಲೆಕ್ಸಿಟಿ ಅಂತ ಏನಾದ್ರು
ಇದ್ರೆ ಇವರೆಲ್ಲ ಅದನ್ನ ತಿಳ್ಕೋಬೇಕು. ಸೊ ಬೇಸ್ಡ್ ಆನ್ IFRS ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫೇರ್ ವ್ಯಾಲ್ಯೂನ ಯಾವ ತರ ಮೆಜರ್ ಮಾಡೋದು ಅನ್ನೋದನ್ನ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೆ ಕಂಪ್ನಿನಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದು ಈಸ್ impact on financial reporting. So impact on financial reporting or impact on financial reporting performance. So ಯಾವ ತರ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಸೊ ಹೌ ದಿಸ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಚಾಲೆಂಜ್ ಫಾರ್ ದ ಇಂಡಿಯನ್ ಕಂಪನಿ ಇನ್ affecting negatively on the financial performance ಅಂತ ಹೇಳಿದ್ರೆ, see that is due to the significant differences between the Indian GAAP and the international financial reporting standard. So as usual, you know, so according to Indian accounting standards, according to accounting standards, we are according to accounting standards, we are going to prepare the financial statement based on the vertical format, that is according to schedule 4, right? But in preparation of the financial statement according to international financial reporting standard is completely different from the Indian accounting standards. So therefore the significant difference between the Indian GAAP Ind AS ಏನಿದೆ ಅಥವಾ IFRS ಬೇಸ್ ಮೇಲೆ ಏನು ಪ್ರಿಪೇರ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಡಿಫ್ರೆನ್ಸ್ ಆಗಿದೆ. ಓಕೆ, ಸಿ ಡ್ಯೂ ಟು ದಿಸ್ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ದ Indian GAAP and the international financial reporting standard, the adoption of the IFRS is likely to have a significantly impact on the financial position and the financial performance of the most Indian company. ಈ ತರ ಡಿಫ್ರೆನ್ಸಸ್ ಇರೋದ್ರಿಂದ ಅಡಾಪ್ಷನ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಕಷ್ಟ, ಅಂದ್ರೆ ಕಾಂಪ್ಲೆಕ್ಸಿಟೀಸ್ ನ ಫೇಸ್ ಮಾಡ್ತಿದೆ. ಸೊ ಯಾವಾಗ ಕಾಂಪ್ಲೆಕ್ಸಿಟೀಸ್ ನ ಫೇಸ್ ಮಾಡ್ತಿದ್ವೋ ಫೈನಾನ್ಷಿಯಲ್ ಪೊಸಿಷನ್ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕಾಗೋದಿಲ್ಲ, ಕನ್ಫ್ಯೂಷನ್ಸ್ ಬರುತ್ತೆ. ಇಂಡಿಯನ್ ಗ್ಯಾಪ್ ಅಲ್ಲಿ ಈ ತರ ರೇಟ್ ಮಾಡ್ತಿದ್ವಿ, IFRS ಅಲ್ಲಿ ಯಾವ ತರ ರೇಟ್ ಮಾಡ್ತಿದ್ವಿ. ಸೊ ಎಕ್ಸ್ಪೀರಿಯನ್ಸ್ ಆಗ್ತಾ ನಾವು ಅದ್ರ ಪರ್ಫೆಕ್ಟ್ ಆಗ್ತೀವಿ ಹೊರತು, ಸೊ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಸ್ವಲ್ಪ bridge ಆಗುತ್ತೆ. ಓಕೆ, ಸೊ therefore these differences, so in order to mitigate these risks IFRS ಬಂದ್ಬಿಟ್ಟು ಕಾಮನ್ ಆಗಿ ಎಲ್ಲರಿಗೂ ನಿಧಾನವಾಗಿ ಅಪ್ಲೈ ಮಾಡ್ತಾ ಬಂದಿದೆ. ಓಕೆ, ಸೊ ಬಟ್ these differences, that is in the local accounting standards and international accounting standards, that is international financial reporting standards, makes the huge impact on the financial performance and financial position of the most Indian company. ಈ ತರ ಡಿಫ್ರೆನ್ಸಸ್ ಇರೋದ್ರಿಂದ ಕಂಪನೀಸ್ ಅಥವಾ ಇಂಡಿಯನ್ ಕಂಪನೀಸ್ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಈ ಒಂದು ಚಾಲೆಂಜು ನಮಗೆ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು communication of the impact of international financial reporting standard to investors. ಸೊ ಈಗ ನಮ್ಮ ಇಂಡಿಯಾನಲ್ಲಿ ಏನು ಅಂತ ಹೇಳಿದ್ರೆ, ನಮ್ಗೆ ಒಂದು ಗೊತ್ತಿದೆ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅದನ್ನ ತಿಳಿಸೋದಕ್ಕೆ ಟ್ರೈ ಮಾಡೋದಿಲ್ಲ. ನಮ್ಗೆ ಗೊತ್ತಿದ್ಯಾ, ಓಕೆ ನಮ್ಗೆ ಗೊತ್ತಿದೆ ಅಷ್ಟೇ ಸಾಕು, ಓಕೆ ಬೇರೊಬ್ರು ತಿಳ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ ಅನ್ನೋದನ್ನ ಒಂದು ತುಂಬಾ ಮೆಂಟಾಲಿಟಿ ಇದೆ. ಓಕೆ, ಸಿ ಹಿಯರ್ ದ ಕಮ್ಯುನಿಕೇಶನ್ ಆಫ್ ಇಂಪ್ಯಾಕ್ಟ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಟು ದ ಇನ್ವೆಸ್ಟರ್ಸ್. ಸೊ ಈಗ ಕಂಪನಿನಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಅಂತ ಹೇಳಿದ್ರೆ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಂಪನಿ and it is the responsibility of the most of the Indian company, that is companies need to communicate the impact of international financial reporting standard and ಯಾವ ತರ ಕನ್ವರ್ಜೆನ್ಸ್ ಆಯ್ತು, that is a convergence of international financial reporting standard to their investors in order to ensure that they are shifted from GAAP to international financial reporting standards. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಏನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಕಂಪನಿನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಡಾಪ್ಟ್ ಮಾಡ್ಕೊಳ್ಳೋವಾಗ ಮೀಟಿಂಗ್ಸ್ ಮಾಡಿ ಈ ತರ ಅಡಾಪ್ಟ್ ಮಾಡ್ಕೊಳ್ತಿದೀವಿ, ಅದನ್ನ ಫಾಲೋ ಮಾಡಿ ಕಂಪ್ಲೀಟ್ ಆಗಿ ಎಲ್ಲ ಕಮ್ಯುನಿಕೇಟ್ ಮಾಡಬೇಕು ಸ್ಟೇಕ್ ಹೋಲ್ಡರ್ಸ್ಗೆ. ಓಕೆ, ಸೊ ದೆನ್ ಇಟ್ ಆಲ್ಸೋ ಬಿಲ್ಡ್ ದ ಹೆಲ್ತಿ ರಿಲೇಶನ್ಶಿಪ್ ಬಿಟ್ವೀನ್ ದ ಕಂಪನಿ ಅಂಡ್ ಆಲ್ಸೋ ಫಾರ್ ದ ಇನ್ವೆಸ್ಟರ್ಸ್ ಅಂಡ್ ದಟ್ ಈಸ್ ಲೆಂಡರ್ಸ್ ಅಂಡ್ ಕಸ್ಟಮರ್ಸ್ ಅಂಡ್ ಟ್ಯಾಕ್ಸ್ ಪೇಯರ್ಸ್. ಎಲ್ಲ ಹೆಲ್ತಿ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಯಾವಾಗ ಕಮ್ಯುನಿಕೇಶನ್ ಕೊಡೋದಿಲ್ಲ, ಈ ಕನ್ವರ್ಜೆನ್ಸ್ ಮಾಡ್ಕೊಂಡಿದ್ದಾದ್ಮೇಲೇನು, ದೆನ್ it will leads to breach of contract and breach of relationship, right? So therefore ನಾವು ಇಂಡಿಯನ್ ಗ್ಯಾಪ್ ಇಂದ IFRS ಗೆ ಶಿಫ್ಟ್ ಆಗಿದ್ದೀವಿ. ಯಾವ ತರ ಶಿಫ್ಟ್ ಆದ್ವಿ, ಏನೇನೆಲ್ಲ ಫಾಲೋ ಮಾಡಬೇಕು, ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಇನ್ವೆಸ್ಟರ್ಸ್ಗೆ ಅಥವಾ ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಕಂಪನಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ಇನ್ ಕಮ್ಯುನಿಕೇಟಿಂಗ್ ದಿ ಇನ್ಫಾರ್ಮೇಶನ್ ದಟ್ ಈಸ್ ಶಿಫ್ಟೆಡ್ ಫ್ರಮ್ ಇಂಡಿಯನ್ ಗ್ಯಾಪ್ ಟು IFRS, ಆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಇಲ್ಲಿ ಇಂಡಿಯಾನಲ್ಲಿ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದೆ. ದಟ್ ಈಸ್ ಅ ಕಮ್ಯುನಿಕೇಶನ್ ಆಫ್ ಇಂಪ್ಯಾಕ್ಟ್ ಆಫ್ IFRS ಟು ಇನ್ವೆಸ್ಟರ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಗ್ರೇಟೆಸ್ಟ್ ಚಾಲೆಂಜ್ ಫೇಸ್ಡ್ ಬೈ ದಿ Indian company in communicating about the convergence of IFRS to investors. So ಇದು ಒಂದು ಗ್ರೇಟರ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಓಕೆ, ಸೊ ಸಿಮಿಲರ್ಲಿ, ಸೊ ನೆಕ್ಸ್ಟ್ ಚಾಲೆಂಜ್ ಅನ್ನ ನೋಡೋದಾದ್ರೆ, that is a legal and regulatory consideration.
ಸೊ ಏನಿದು ಲೀಗಲ್ ಅಂಡ್ ರೆಗ್ಯುಲೇಟರಿ ಕನ್ಸಿಡರೇಷನ್ ಅಂತ ಹೇಳಿದ್ರೆ, ಸಿ ದ ಎಕ್ಸ್ಪ್ಲನೇಷನ್ ಇಯರ್. ಸೊ ಲೀಗಲ್ ಅಂಡ್ ರೆಗ್ಯುಲೇಟರಿ ಕನ್ಸಿಡರೇಷನ್ ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಅಲ್ಲಿ ಡಿಫರೆಂಟ್ ಆಕ್ಟ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಡಿಫರೆಂಟ್ ಆಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಫಾಲೋ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂಡ್ ಆಲ್ಸೋ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಇಟ್ ಹ್ಯಾಸ್ ಆಲ್ಸೋ ಸಮ್ ರೂಲ್ಸ್. ಸೊ ಇಮಿಡಿಯೇಟ್ ಅಪ್ಲೈ ಮಾಡ್ಕೋಬೇಕು, ಇಮಿಡಿಯೇಟ್ ಕನ್ವರ್ಟ್ ಮಾಡ್ಕೊಂಡು ನಾವು ಪ್ರಿಪೇರ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಇಶ್ಯೂಸ್ ಅಥವಾ ಚಾಲೆಂಜ್ ನ ಫೇಸ್ ಮಾಡಬೇಕಾಗುತ್ತೆ. ಸೊ ಸಿಮಿಲರ್ ಟು ದಟ್ ದ ಲೀಗಲ್ ಅಂಡ್ ರೆಗ್ಯುಲೇಟರಿ ಕನ್ಸಿಡರೇಷನ್ ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸಿ ಯಾವ ತರ ಈ ಲೀಗಲ್ ಅಂಡ್ ರೆಗ್ಯುಲೇಟರಿ ಕನ್ಸಿಡರೇಷನ್ ನಲ್ಲಿ ನಾವು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸಿ ಇನ್ ಸಮ್ ಕೇಸಸ್ ದ ಲೀಗಲ್ ಅಂಡ್ ರೆಗ್ಯುಲೇಟರಿ ಅಕೌಂಟಿಂಗ್ ರಿಕ್ವೈರ್ಮೆಂಟ್ಸ್ ಇನ್ ಇಂಡಿಯಾ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಆಸ್ ಯೂಶುವಲ್ ನಾನು ಹೇಳ್ದಂಗೆ IFRS ಬೇಸ್ ಮೇಲೆ ಪ್ರಿಪೇರ್ ಮಾಡೋದು ಬೇರೆ ತರ ಇರುತ್ತೆ. ಸೊ ಅದೇ ತರ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೇಸ್ ಮೇಲೆ ಪ್ರಿಪೇರ್ ಮಾಡೋದು ಬೇರೆ ತರ ಇರುತ್ತೆ. ಓಕೆ, ಸಿ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಂಪನೀಸ್ ಆಕ್ಟ್ ಆಫ್ 1956 ಪ್ರಕಾರ ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಫೈನಾನ್ಷಿಯಲ್ statement. And also we are going to follow some rules and regulations according to Banking Regulation Act 1949, and also we are going to follow the rules and regulations that is based on the SEBI guidelines prescribed in the detailed format for financial statement to be followed by the respective enterprises. So respective enterprises ಮತ್ತೆ listed exchanges ಅಥವಾ listed companies ಗೆ ಬಂದು ಇದೇ ತರ ಫಾರ್ಮ್ಯಾಟ್ ಅಲ್ಲಿ ಪ್ರಿಪೇರ್ ಮಾಡಬೇಕಂತ ಹೇಳಿ some cases ಅಲ್ಲಿ SEBI guidelines ಕೊಡ್ತಿರುತ್ತೆ, ಅಥವಾ some items ನ according to Banking Regulation Act ಪ್ರಕಾರ ನಾವು ಟ್ರೀಟ್ ಮಾಡಬೇಕಂತ ಇರುತ್ತೆ. ಅಕಾರ್ಡಿಂಗ್ ಟು ಸಮ್ ಕಂಪನೀಸ್ ಆಕ್ಟ್ ಆಫ್ 1956 ಪ್ರಕಾರ ಇದೇ ಐಟಮ್ಸ್ ಇದೇ ತರ ಟ್ರೀಟ್ ಮಾಡಬೇಕಂತ ಹೇಳ್ಬಿಟ್ಟು ಇರ್ತಿರುತ್ತೆ. ಓಕೆ, ಸೊ ಇನ್ ಸಚ್ ಕೇಸಸ್ ದ ಸ್ಟ್ರಿಕ್ಟ್ ಅಡಿಯರೆನ್ಸ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ವುಡ್ ರಿಸಲ್ಟ್ಸ್ ಇನ್ ದ ವೇರಿಯಸ್ ಲೀಗಲ್ ಪ್ರಾಬ್ಲಮ್ಸ್. ಈ ಸಿಚುವೇಶನ್ಸ್ ಅಲ್ಲಿ ನಾವು ಇದನ್ನೆಲ್ಲ ಫಾಲೋ ಮಾಡೋದು ಬಿಟ್ಬಿಟ್ಟು IFRS ನ ಕಂಪ್ಲೀಟ್ ಆಗಿ ಡೆಫಿನೆಟ್ ಆಗಿ ಕಂಪಲ್ಸರಿ ಆಗಿ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಏನಾದರೂ ಇದ್ರೆ ಆ ಸಿಚುವೇಶನ್ಸ್ ಅಲ್ಲಿ some legal problems create ಆಗುತ್ತೆ ಅಂತ ಹೇಳ್ತಿದ್ದಾರೆ. So that is a major issue followed in India, and that is a major issue that is faced by in India in implementation of international financial reporting standard completely in all the companies. Okay, so after this next that is the next challenge faced by in India is nothing but that is a training to preparers. So training to preparers is as usual explained in previous slides. That is the training ಕೊಡೋದ್ರಲ್ಲಿ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ಗೆ ಕಂಪ್ಲೀಟ್ ಆಗಿ ಸ್ಟೇಕ್ ಹೋಲ್ಡರ್ಸ್ಗೆ, ಲೆಂಡರ್ಸ್ಗೆ, ಆಡಿಟರ್ಸ್ಗೆ ಮತ್ತು ಅಕೌಂಟಿಂಗ್ ಪ್ರೊಫೆಷನಲ್ಸ್ಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸಿ ಸಮ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಕಾಂಪ್ಲೆಕ್ಸ್ ಫಾರ್ ದ preparation and presentation of the financial statement, that is according to IFRS. So this requires an adequate skill and extensive education ಟ್ರೈನಿಂಗ್. ಸೊ ಈಗ ಸಮ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಬೇಸ್ ಮೇಲೆ ಅಥವಾ ಸಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು ಸಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಸಮ್ ಐಟಮ್ಸ್ನ ಅಕಾರ್ಡಿಂಗ್ ಟು IFRS ನಾವು ಟ್ರೀಟ್ ಮಾಡ್ತೀವಲ್ಲ, ಅದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಇನ್ ಆರ್ಡರ್ ಟು ಕರೆಕ್ಟ್ಲಿ measure the fair values in the financial statement according to IFRS, this ultimately require the adequate skill and additional knowledge about the IFRS. According to IFRS ಪ್ರಕಾರ ಯಾವ ತರ ಟ್ರೀಟ್ ಮಾಡಬೇಕು, ಯಾವ ತರ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದಾಗ ಮಾತ್ರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬಹುದು. ಓಕೆ, ಸೊ ಇದು ಟ್ರೈನಿಂಗ್ ಕೊಡೋದ್ರಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಿದೆ ಇಂಡಿಯಾ. ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಚಾಲೆಂಜ್ ನಮಗೆ ಹೇಳುತ್ತೆ. ದಟ್ ಈಸ್ ಇನ್ ಸಮ್ ಕೇಸಸ್ ದಟ್ ಈಸ್ ಸಮ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಕಾಂಪ್ಲೆಕ್ಸ್. ಫಾರ್ ದಿಸ್ ರೀಸನ್ it require an additional skill or adequate skill and also an extensive training programs and extensive educating about the international financial reporting standards, the various stakeholders of the company to prepare the financial statement as per the IFRS, or to prepare or present the financial statement in line with the IFRS statement. Okay, so next one ಏನಿದೆ ಅಂತ ಹೇಳಿದ್ರೆ ನಮಗೆ after training to preparers, that is conceptual differences. Okay, so conceptual differences. ಏನಿದು conceptual differences?